ಸಿದ್ದಾಪುರ ಪಟ್ಟಣದಲ್ಲಿ ಇತ್ತೀಚೆಗೆ ಬೀದಿ ನಾಯಿಗಳ ಹಾವಳಿ ಅಧಿಕವಾಗುತ್ತಿದೆ. ನೂರಾರು ನಾಯಿಗಳು ಸಾರ್ವಜನಿಕ ರಸ್ತೆಯ ಮೇಲೆ ವಾಸದ ಮನೆಯ ಸುತ್ತ ತಿರುಗಾಡ್ತಾ ಇದ್ದು ತುಂಬಾ ತೊಂದರೆ ಉಂಟಾಗಿದೆ. ಈ ಕುರಿತು ಸ್ಥಳೀಯ ಆಡಳಿತಕ್ಕೆ ಮನವಿ ಮಾಡಿದ್ರು, ಪ್ರಯೋಜನ ಆಗಿಲ್ಲ. ಕಾರಣ ಇವುಗಳಿಂದ ರಕ್ಷಣೆ ಒದಗಿಸುವಂತೆ ಜಿಲ್ಲಾಧಿಕಾರಿಗಳಿಗೆ ರವೀಂದ್ರ ನಗರ ಹಿತರಕ್ಷಣಾ ಸಮಿತಿ ಒತ್ತಾಯಿಸಿದೆ. ಈ ಕುರಿತು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದ್ದು, ನಾವುಗಳು ಸಿದ್ದಾಪುರ ತಾಲೂಕಾ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ರವೀಂದ್ರ ನಗರದ ಕಾಯಂ ನಿವಾಸಿಗಳಾಗಿರುತ್ತೆ. ಇತ್ತೀಚೆಗೆ ರವೀಂದ್ರ ನಗರದಲ್ಲಿ ಬೀದಿ ನಾಯಿಗಳ ಹಾವಳಿ ಅಧಿಕವಾಗುತ್ತದೆ. ನೂರಾರು ನಾಯಿಗಳು ಸಾರ್ವಜನಿಕ ರಸ್ತೆಯ ಮೇಲೆ ವಾಸದ ಮನೆಯ ಅಂಗಳದಲ್ಲಿ ಗುಂಪಾಗಿ ಇರುತ್ತಾ ಇದ್ದು, ಶಾಲಾ ಮಕ್ಕಳು, ಸಾರ್ವಜನಿಕರು ಹಾಗೂ ನಮ್ಮ ರವೀಂದ್ರ ನಗರದ ನಿವಾಸಿಗಳು ರಸ್ತೆಯಲ್ಲಿ ಓಡಾಡುವುದು ಕಷ್ಟವಾಗಿದೆ. ಏಕಾಏಕಿ ಮೈ ಮೇಲೆ ಬರುತ್ತದೆ. ಇದರಿಂದ ಜೀವದ ಭಯದ ವಾತಾವರಣ ಸೃಷ್ಟಿಯಾಗಿರುತ್ತದೆ ಎಂದಿದ್ದಾರೆ. ರಸ್ತೆಯ ಮೇಲೆ ಮಕ್ಕಳು ಹಾಗೂ ಸಾರ್ವಜನಿಕರು ಸೈಕಲ್ ಹಾಗೂ ದ್ವಿಚಕ್ರ ವಾಹನದ ಪ್ರಯಾಣಿಸುತ್ತಿರುವಾಗ ರಸ್ತೆಯ ಮೇಲೆ ಲಂಗರು ಹಾಕಿದ ನಾಯಿಗಳು ಏಕಾಏಕಿ ವಾಹನ ಹಾಗೂ ಸೈಕಲ್ಗಳನ್ನ ಬೆನ್ನಟ್ಟಿ ಬರಲಿವೆ. ಈಗಾಗಲೇ ಸಾಕಿದ ನಾಯಿಗಳ ಮೇಲೆ ಹಾಗೂ ಸಾರ್ವಜನಿಕರ ಮೇಲೆ ಕಚ್ಚಿ ಹಲ್ಲೆ ಮಾಡಿದ ನಿದರ್ಶನಗಳಿವೆ. ಜನರು ಮನೆಯಿಂದ ಹೊರಗಡೆ ಬರದ ಸ್ಥಿತಿ ಉಂಟಾಗಿರುತ್ತದೆ. ಜೀವ ರಕ್ಷಣೆಗೆ ನಮ್ಮ ಭಾಗದ ಜನರು ಕೈಯಲ್ಲಿ ಬಡಿಗೆ ಲಾಠಿ ಹಿಡಿದು ಓಡಾಡುವ ಸ್ಥಿತಿ ನಿರ್ಮಾಣವಾಗುತ್ತದೆ ಎಂದಿದ್ದಾರೆ. ಬೀದಿ ನಾಯಿಗಳ ಹಾವಳಿಯ ಬಗ್ಗೆ ರಕ್ಷಣೆ ಕೋರಿ ಸ್ಥಳೀಯ ಪಟ್ಟಣ ಪಂಚಾಯತ್ಗೆ ಹಲವು ಬಾರಿ ಮೌಖಿಕವಾಗಿ ತಿಳಿಸಿದ್ರೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಕಾರಣ ಜೂನ್ 16ರಂದು ಲಿಖಿತ ಮೌಖಿಕ ಮನವಿಗೆ ಯಾವುದೇ ಮನ್ನಣೆ ದೊರೆಯುತ್ತಿಲ್ಲ. ಕಾರಣ ಈ ಮೂಲಕ ತಮ್ಮಲ್ಲಿ ವಿನಂತಿಸುವುದೇನೆಂದ್ರೆ, ಬೀದಿ ನಾಯಿಗಳ ಹಾವಳಿಯನ್ನ ತಪ್ಪಿಸಲು ತಕ್ಷಣ ಕ್ರಮ ಕೈಗೊಳ್ಳುವಂತೆ ಪಟ್ಟಣ ಪಂಚಾಯತ್ ಸಿದ್ದಾಪುರ ಹಾಗೂ ಮಾನ್ಯ ತಹಶೀಲ್ದಾರ್ ಸಿದ್ದಾಪುರ ಇವರಿಗೆ ನಿರ್ದೇಶಿಸಬೇಕೆಂದು ಕಳಕಳಿಯಿಂದ ಕೇಳಿಕೊಳ್ಳುತ್ತೇವೆ. ಈ ಬಗ್ಗೆ ತಕ್ಷಣ ಕ್ರಮ ಜರುಗಿಸದಿದ್ದಲ್ಲಿ ಬೀದಿಗಿಳಿದು ಹೋರಾಟ ಮಾಡುವುದು ಅನಿವಾರ್ಯವಾಗುತ್ತದೆ ಎಂದು ಮನವಿಯಲ್ಲಿ ಎಚ್ಚರಿಸಿದ್ರು. ಮಧ್ಯ ರೋಡ್ ಸ್ಥಳದಲ್ಲಿ ನಾಯಿ ಅಲ್ಲಿ ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.